ಗೀತಾ ಕಿಚನ್ಗೆ ಸುಸ್ವಾಗತ. ಈ ದಿನ ನಾವು ಉದ್ದಿನ ಹಪ್ಪಳ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಈಗ ಎಲ್ಲ ಸಾಮಾನುಗಳನ್ನು ನಾನು ತೋರಿಸ್ತಾ ಇದ್ದೀನಿ, ಏನೇನು ಸಾಮಾನುಗಳು ಬೇಕು ಅನ್ನೋದನ್ನು. ಇಲ್ಲಿ ಮೊದಲಿಗೆ ನಾನು ಈ ಹಪ್ಪಳದ ಖಾರ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಹಪ್ಪಳದ ಖಾರವನ್ನು ತಗೊಳ್ತಾ ಇದ್ದೀನಿ. ಇದರಲ್ಲಿ ಬೆಳೆಗಾರ ಅಂತ ಕರೀತಾರೆ, ಮತ್ತು ಇನ್ನೊಂದು ಹಪ್ಪಳದ ಖಾರ ಅಂತ ಕರೀತಾರೆ, ಮತ್ತು ಇನ್ನೊಂದು ಸಮುದ್ರದ ನೊರೆ ಅಂತ ಅದನ್ನು ಕರೀತಾರೆ. ಈ ಮೂರನ್ನು ಸೇರಿಸಿ ಹಪ್ಪಳದ ಖಾರ ಅಂತ ನಾವು ಕರಿತೀವಿ. ಇಲ್ಲಿ ಜೀರಿಗೆನ ಪುಡಿ ಮಾಡಿಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿನ ಪುಡಿ ಮಾಡಿಟ್ಕೊಂಡಿದ್ದೀನಿ, ಕಾಳು ಮೆಣಸನ್ನು ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾವನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ, ಮತ್ತು ಮುಖ್ಯವಾಗಿ ಇಂಗು ಕೂಡ ನಮಗೆ ಇಲ್ಲಿ ಬೇಕಾಗುತ್ತೆ. ಇದಿಷ್ಟು ಸಾಮಾನುಗಳನ್ನು ತೊಗೊಂಡಿದ್ದೀನಿ. ಈಗ 1 kg ಉದ್ದಿನ ಬೇಳೆಯನ್ನು ಬಿಡಿಸ್ಕೊಂಡು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಳ್ಳೆ ಬಣ್ಣ ಬರಲಿ ಅಂತ ಸ್ವಲ್ಪ ಹೆಸರು ಬೇಳೆಯನ್ನು ಕೂಡ ನಾನು ಒಂದು ಹಿಡಿಯಷ್ಟು ಹೆಸರು ಬೇಳೆಯನ್ನು ಸೇರಿಸ್ಕೊಂಡು ಬಿಡಿಸ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ನಾವು ಮಸಾಲೆ ಸಾಮಾನುಗಳನ್ನು ಸೇರಿಸ್ತಾ ಹೋಗೋಣ. ಮತ್ತು ಎಣ್ಣೆನೂ ಕೂಡ ಇಲ್ಲಿ ನಮಗೆ ಬೇಕಾಗುತ್ತೆ. ಬಹಳ ಬೇಗ ಕೈಗೆ ಅಂಟ್ಕೊಳ್ಳೋದ್ರಿಂದ ಎಣ್ಣೆಯನ್ನು ಕೂಡ ನಾವಿಲ್ಲಿ ಬಳಸ್ಕೊಳ್ತೀವಿ. ಈಗ ನಾನು ಮಜ್ಜಿಗೆಯನ್ನು ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಹಿಡಿಯಷ್ಟು ಉಪ್ಪನ್ನು ಹಾಕಿ ನಾನು ಕರಗಿಸಿ ಇಟ್ಕೊಂಡಿದ್ದೀನಿ. ಇದೇ ನೀರಲ್ಲಿ ನಾವು ಹಪ್ಪಳವನ್ನು ಕಲಸಿದ್ರೆ ಬಹಳ ರುಚಿಯಾಗುತ್ತೆ. ಮತ್ತು ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಅಲ್ಲಿ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಕಿವುಚಿಕೊಂಡು ಆ ರಸದಲ್ಲಿ ನಾವು ಹಪ್ಪಳವನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾನು ತರತರಿಯಾಗಿ ಬಿಡಿಸ್ಕೊಂಡಿರುವಂತಹ ಕಾಳು ಮೆಣಸಿನ ಪುಡಿಯನ್ನು 1.5 ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ. 1 kg ಉದ್ದಿನ ಬೇಳೆ ಹಿಟ್ಟಿಗೆ ನಾನು 1.5 ಸ್ಪೂನು ಕಾಳು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಪುಡಿಯನ್ನು ಮಾಡ್ಕೊಂಡಿದ್ದೀನಿ, ಅದು ಕೂಡ 1.5 ಸ್ಪೂನಷ್ಟು ನಾನು ಹಾಕ್ತಾ ಇದ್ದೀನಿ. ಇದು ಖಾರ ಮತ್ತು ಸುವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಜೀರಿಗೆ ಪುಡಿಯನ್ನು ಕೂಡ ನಾನು ಮಾಡಿಕೊಂಡು 1.5 ಸ್ಪೂನನ್ನು ಇದಕ್ಕೆ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಮತ್ತು ಹಪ್ಪಳದ ಖಾರ ಅದನ್ನು ಒಂದು 3/4 ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ಬಿಳಿಗಾರ ಅದನ್ನು ಕೂಡ ನಾನು ಒಂದು 3/4 ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ. ಮತ್ತು ಇದು ಸಮುದ್ರದ ನೊರೆ, ಇದನ್ನು ಕೂಡ ನಾನು ಒಂದು 3/4 ಸ್ಪೂನಷ್ಟು ನಾನು ತಗೊಂಡು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನುಣ್ಣಗೆ ನಾವು ಪುಡಿ ಮಾಡಿಕೊಂಡು ಒಂದ್ರಿ ಆಡಿಕೊಂಡು ಇಟ್ಕೋಬೇಕು, ಇಲ್ಲಾಂದರೆ ಕಲ್ಲು ಥರ ಸಿಗೋಕ್ಕೆ ಶುರುವಾಗುತ್ತೆ. ಇದಿಷ್ಟನ್ನು ನಾವು ಹಾಕಲಿಸ್ತಾ ಇದ್ದೀನಿ. ಮತ್ತು ಬೇಕಿಂಗ್ ಸೋಡಾ, ಅಡುಗೆ ಸೋಡಾವನ್ನು ಕೂಡ ಒಂದು 1/4 ಭಾಗದಷ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇಂಗು, ಇದನ್ನು ಕೂಡ ನಾನು ಒಂದು ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ, ಒಳ್ಳೆ ಸುವಾಸನೆ ರುಚಿ ಬರುತ್ತೆ. ಹಾಗಾಗಿ 1 ಸ್ಪೂನಷ್ಟು ನಾನು ಇಂಗು ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟು ಮಿಶ್ರಣವನ್ನು ಎಲ್ಲ ಕಡೆ ಹರಡ್ಕೊಳ್ಳೋ ಹಾಗೆ ಹಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಬಹಳ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇಡೀ ಹಿಟ್ಟಿಗೆ ಈ ಒಂದು ಮಸಾಲೆ ಸಾಮಾನೆಲ್ಲ ಹೊಂದ್ಕೊಳ್ಳೋ ಹಾಗೆ ನಾವು ಇದನ್ನು ಕಲಿಸ್ತಾ ಹೋಗಬೇಕು. ಎಲ್ಲೂ ಕೂಡ ಅಲ್ಲಲ್ಲಿ ನಿಂತ್ಕೋಬಾರ್ದು. ಹಾಗೆ ನಾವು ಈ ಕೈನಲ್ಲೂ ಕೂಡ ಒಂದು ಸರಿ ಎಲ್ಲವನ್ನು ಹದವಾಗಿ ನಾವು ಇಲ್ಲಿ ಮಿಶ್ರಣ ಮಾಡ್ಕೊಳ್ತಾ ಹೋಗಬೇಕು. ಈಗ ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಒಂದು ಅರ್ಧ ಹಿಡಿಯಷ್ಟು ಉಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಅದೇ ನೀರಿನಲ್ಲಿ ನಾವೇನು ಮಾಡಬೇಕು, ಹಪ್ಪಳದ ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗಬೇಕು. ನೋಡಿ, ಚೆನ್ನಾಗಿ ಕಿವುಚ್ಕೋಬೇಕು. ಆ ಕರ್ಬೇವಿನ ಸೊಪ್ಪಿನ ಒಂದು ಸುವಾಸನೆ ಅದರಲ್ಲಿ ಸೇರಬೇಕು. ಆದರೆ ಕರ್ಬೇವಿನ ಸೊಪ್ಪನ್ನು ಮಾತ್ರ ನಾವು ಹಿಟ್ಟಿಗೆ ಸೇರಿಸಬಾರ್ದು, ಅದನ್ನು ಶೋಧಿಸಿದಂತೆ ಮಾಡಿ ನಾವು ನೀರನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ನೋಡಿ, ಅದನ್ನು ಹಿಂಡಿ ನಾನು ಬೇರೆ ಕಡೆಗೆ ಇಟ್ಕೋಬೋದು, ಅಥವಾ ಅದರಲ್ಲೇ ಹಿಂಡ್ಕೊಂಡು ನಾನು ಆ ನೀರನ್ನು ತಗೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಅದು ನೋಡಿಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನೀರು ಆಗಬಾರ್ದು, ಒಂದು ಸಮವಾದಂತಹ ರೀತಿಯಲ್ಲಿ ಕಲಿಸ್ಕೋಬೇಕು. ಹದವಾಗಿ ಬರೋ ಹಾಗೆ ನಾವು ಕಲಿಸ್ಬೇಕು. ಸ್ವಲ್ಪವೇ ಮಜ್ಜಿಗೆಯನ್ನು ಹಾಕಿ ಹದವಾಗಿ ನಾವು ಅದನ್ನು ಕಲಿಸ್ತಾ ಹೋಗಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಅದು ಬರಬೇಕಾಗುತ್ತೆ. ತುಂಬ ಗಟ್ಟಿಯೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ, ಮಧ್ಯಮ ರೀತಿಯಲ್ಲಿ ನಾವು ಚಪಾತಿ ಹಿಟ್ಟಿನ ರೀತಿಯಲ್ಲಿ ನಾವು ಇದನ್ನು ಕಲಿಸ್ಕೊಳ್ತಾ ಹೋಗ್ತೀವಿ. ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ನಾವು ಅದನ್ನು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನಾವು ನಾದಬಹುದು. ಹಪ್ಪಳದ ಹಿಟ್ಟು ಎಷ್ಟು ಚೆನ್ನಾಗಿ ನಾದಿದರೆ ಅಷ್ಟು ಚೆನ್ನಾಗಿ ಹಪ್ಪಳಗಳು ನಮಗೆ ಬರುತ್ತೆ. ಅದನ್ನು ಚೆನ್ನಾಗಿ ನಾದಿ ಕಲಸಿ ಅದನ್ನು 6ರಿಂದ 8 ಗಂಟೆಯವರೆಗೆ ನೆನೆಸಲು ಬಿಡಬೇಕಾಗುತ್ತೆ. ಒಂದು ಕವರನ್ನು
ಕವರ್ ಮಾಡಿ ಅದನ್ನು ನಾನು ಇಡಬೇಕು. 6 ಗಂಟೆಗಳ ನಂತರ ಅದನ್ನು ನಾವು ಮತ್ತೆ ಸರಿಯಾಗಿ ಮತ್ತಿನ್ನೊಂದು ಸರಿ ನಾದಿ ನಂತರ ನಾವು ಹಪ್ಪಳ ಮಾಡೋದಕ್ಕೆ ಶುರು ಮಾಡ್ಬೋದು. ಈ ಮದುವೆ ಶುಭ ಸಮಾರಂಭಗಳಲ್ಲೂ ಕೂಡ ಈ ಥರ ಉದ್ದಿನ ಹಪ್ಪಳವನ್ನು ಮೊದಲಿಗೆ ಪ್ರಾರಂಭ ಮಾಡ್ತಾರೆ. ಈ ಥರ ಹಾವಿನ ಥರ ಅದನ್ನು ಮಾಡಿ ಚೆನ್ನಾಗಿ ನಾದಿ ಹಾವಿನ ಥರ ಹೆಡೆ ಎಲ್ಲ ಬರೋ ಹಾಗೆ ಮಾಡಿ ಅದನ್ನು ಪೂಜೆ ಮಾಡಿ ನಂತರ ಮದುವೆ ಶುಭ ಕಾರ್ಯದಲ್ಲಿ ಒಂದು ಅಂಗವಾಗಿದ್ದು ಬಳಕೆಯಲ್ಲಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಈ ಥರ ಒಂದು ಹಾವಿನ ರೀತಿಯಲ್ಲಿ ನಾನು ಕೂಡ ಇಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಹಪ್ಪಳಗಳು ರೆಡಿಯಾಗಿದೆ. ಇದು ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.